ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನಾ ಕಿಲ್ಲಿಂಗ್ ಸ್ಟಾರ್? ಇಂದು ದರ್ಶನ್ ಜೈಲು ಶಿಫ್ಟ್ ಭವಿಷ್ಯ ನಿರ್ಧಾರವಾಗಲಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಇಂದು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಸೆಷನ್ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅರ್ಜಿ ಸಲ್ಲಿಸಲಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಇಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೂಷ್ ವಿರುದ್ಧ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. 57ನೇ ಸೆಷನ್ ಕೋರ್ಟ್ಗೆ ಸಲ್ಲಿಕೆಯಾಗಲಿದೆ ಅರ್ಜಿ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಬಳ್ಳಾರಿ ಜೈಲಿನಲ್ಲಿ ಇರುವಾಗಲೇ ಬೇಲ್ ಪಡೆದಿದ್ರು ದರ್ಶನ್. ಇನ್ನು ಭದ್ರತೆ ಆಡಳಿತ ಹಿತದೃಷ್ಟಿಯಿಂದ ಶಿಫ್ಟ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ರಾಜಾತಿಥ್ಯ ನೀಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿತ್ತು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಚಿಕ್ಕವರಲ್ಲ, ಎಲ್ಲರೂ ಸಮಾನರು ಅಂತ ಕೋರ್ಟ್ ಹೇಳಿತ್ತು. ಹೀಗಾಗಿ ಭದ್ರತೆ ಆಡಳಿತದ ಹಿತದೃಷ್ಟಿಯಿಂದ ಶಿಫ್ಟ್ಗೆ ಪ್ಲಾನ್ ಮಾಡಲಾಗಿದೆ. ಬಳ್ಳಾರಿ ಜೈಲಿನತ್ತ ಇರುವಾಗಲೇ ಬೇಲ್ ಪಡೆದಿದ್ರು ದರ್ಶನ್. ಈಗ ಕೂಡ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಇದ್ರ ಬಗ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಬಳ್ಳಾರಿ ಜೈಲ್ಗೆ ಹೋಗ್ತಾರ ದರ್ಶನ್ ಅನ್ನೋದನ್ನ ಕಾದು ನೋಡಬೇಕು. ಪರಪ್ಪನ ಅಗ್ರಹಾರಕ್ಕೆ ಇವ್ರನ್ನ ಕಳಿಸಿ 7314 ಕೈದಿ ನಂಬರನ್ನ ದರ್ಶನ್ಗೆ ನೀಡಲಾಗಿತ್ತು. ಇನ್ನು A1 ಆರೋಪಿ ಪವಿತ್ರ ಗೌಡಗೆ ಕೈದಿ ನಂಬರ್ 7313 ನೀಡಲಾಗಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡುವ ಬಗ್ಗೆ 2 ದಿನದಲ್ಲಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಇನ್ನೆರಡು ದಿನಗಳಲ್ಲಿ ಜೈಲು ಅಧಿಕಾರಿಗಳು ನಿರ್ಧಾರವನ್ನ ತಿಳಿಸ್ತಾರೆ. ಜೈಲು ಅಧಿಕಾರಿಗಳಿಂದ ಕೇಸ್ ಫೈಲ್ ತರಿಸ್ಕೊಂಡಿದ್ದಾರೆ ಎಸ್ಪಿಪಿ. ಬಳ್ಳಾರಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಹಿಂದೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗಿತ್ತು. ಇದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಬಳಿಕ ನ್ಯಾಯಾಲಯದಲ್ಲಿ ಜೈಲು ಅಧಿಕಾರಿಗಳಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ಜೈಲಲ್ಲಿ ದರ್ಶನ್ಗೆ ಆತಿಥ್ಯವನ್ನ ನೀಡಲಾಗಿತ್ತು. ಇದ್ರ ಬಗ್ಗೆ ಕೂಡ ಈಗ ಎಸ್ಪಿಪಿ ಫೈಲ್ ಅನ್ನ ತರಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಜೈಲ್ ಸೇರಿ 5 ದಿನ ಆಗಿದೆ. ಈಗ ಇವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ A1 ಆರೋಪಿ ಆಗಿದ್ದಾರೆ. ದರ್ಶನ್ A2 ಆರೋಪಿ ಆಗಿದ್ದಾರೆ. 7 ಜನರನ್ನ ಈಗ ಬಂಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ಇವರೆಲ್ಲರ ಬೇಲನ್ನ ರದ್ದುಗೊಳಿಸಿತ್ತು. ಹಾಗೆ ಹೈಕೋರ್ಟ್ಗೆ ಕೂಡ ಛೀಮಾರಿ ಹಾಕಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಇಂದು ದರ್ಶನ್ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾ ಅಥವಾ ಬಳ್ಳಾರಿ ಜೈಲ್ಗೆ ಇವ್ರನ್ನ ಶಿಫ್ಟ್ ಮಾಡಬೇಕಾ ಅಂತ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಅನುಜ, ಈ ಒಂದು ಪ್ರಶ್ನೆ ಮೊದಲನೇ ದಿನದಿಂದಲೂ ಕೂಡ ಎಲ್ರಿಗೂ ಕಾಡ್ತಾ ಇದ್ದದ್ದು. ಯಾಕಂತಂದ್ರೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಬೇಲ್ ಪಡ್ಕೊಂಡಂತ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥದ್ದು. ಹಾಗಾಗಿ ಅವ್ರು ನೇರವಾಗಿ ಅಲ್ಲೇ ಹೋಗ್ತಾರ, ಇಲ್ಲ ಪರಪ್ಪನಗರ ಜೈಲಿನಲ್ಲೇ ಇರ್ತಾರ ಅಂತ ಹೇಳಿ ಈ ಹಿಂದೆ ನಡೆದಂತ ಒಂದು ಘಟನೆ ಏನಿದೆ ಅಂದ್ರೆ ಲಾನಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದುವಂಥದ್ದು, ಕಾಫಿ ಕುಡಿಯುವಂಥದ್ದು, ಆ ಘಟನೆಯಿಂದಾಗಿ ಮತ್ತೆ ಅಲ್ಲಿ ಸೆಕ್ಯೂರಿಟಿ ಕೊಡಕ್ ಸಾಧ್ಯ ಆಗಲ್ಲ ಅನ್ನೋ ಕಾರಣದಿಂದಾಗಿ ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಆವಾಗ ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಂಥದ್ದು. ಈಗ ಪರಪ್ಪನಗರ ಸೇರಿರುವಂತಹ ದರ್ಶನ್ 5 ದಿನಗಳಾಗಿದೆ. ಈ ಮಧ್ಯದಲ್ಲಿ ಎಸ್ಪಿಪಿ ಇವತ್ತು ಸೆಷನ್ಸ್ ಕೋರ್ಟ್ಗೆ ಅವರನ್ನ ಬಳ್ಳಾರಿ ಜೈಲಿಗೆ ಭದ್ರತಾ ದೃಷ್ಟಿಯಿಂದ ಮತ್ತೆ ಅವರಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಜೈಲೇನಿದೆ ಪರಪ್ಪನಗರದಲ್ಲಿ ಹಲವಾರು ಜನ ಕೈದಿಗಳು, ಸಹ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಪರಿಚಯ ಇರೋದ್ರಿಂದ ಅವ್ರಿಗೆ ಇಲ್ಲಿ ಮತ್ತಷ್ಟು ಐಷಾರಾಮಿ ಏನು ಟ್ರೀಟ್ಮೆಂಟ್ ಸಿಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಮತ್ತೆ ಇವತ್ತು ಕೋರ್ಟ್ಗೆ ಹಾಕೊಳ್ಳುವಂತ ಸಾಧ್ಯತೆ ಇದೆ. ಈಗ ಏನಾದ್ರು ಕೋರ್ಟ್ಗೆ ಹಾಕೊಂಡ್ರೆ 2 ದಿನಗಳಲ್ಲಿ ಆ ನಿರ್ಧಾರವೂ ಕೂಡ ಬರೋ ಸಾಧ್ಯತೆ ಇದೆ. ಅವರನ್ನ ಬಳ್ಳಾರಿಲೇ ಇರ್ಬೇಕಾ, ಬಳ್ಳಾರಿಗೆ ಕಳಿಸ್ಬೇಕಾ ಅಥವಾ ಪರಪ್ಪನಗರದಲ್ಲೇ ಇಟ್ಕೋಬೇಕಾ ಅನ್ನುವಂಥದ್ದನ್ನು ಇದಕ್ಕೆ ಪ್ರತಿಯಾಗಿ ದರ್ಶನ್ ಪರ ವಕೀಲರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಅವರು
ಪರಪ್ನಗರದಲ್ಲಿ ಅವರನ್ನ ಇಡಬೇಕು ಅನ್ನುವಂಥದ್ದು ಕಾರಣಗಳನ್ನು ಕೂಡ ಅವರು ಪಟ್ಟಿ ಮಾಡ್ಕೊಂಡಿರುವಂತದ್ದು. ವಿಚಾರಣೆ ಈಗಾಗ್ಲೇನೆ ಬೇಗ ಶುರು ಮಾಡ್ಬೇಕು ಅನ್ನುವಂಥದ್ದನ್ನ, ಸಾಕ್ಷ್ಯ ವಿಚಾರಣೆಯನ್ನ ಶೀಘ್ರವೇ ಪ್ರಾರಂಭಿಸಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದಾಗಿ ಫಿಸಿಕಲ್ ಅಪಿಯರೆನ್ಸ್ ಆಗ್ಬೇಕಾಗುತ್ತೆ. ಹಾಗಾಗಿ ಪದೇ ಪದೇ ಬೆಂಗಳೂರಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಬಹುದು. ಆಗ ಯಾವಾಗಿಂದ ಶುರುವಾಗುತ್ತೆ ಅನ್ನುವಂಥದ್ದನ್ನ ಜಡ್ಜ್ ಕೂಡ ಕೇಳಬಹುದು. ಈಗ SPP ಮತ್ತೆ ಅದ್ರ ಜೊತೆಗೆ ಜೈಲಾಧಿಕಾರಿಗಳು ಕೂಡ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಅಲ್ಲಿಂದ VCಯಲ್ಲಿ ಎಷ್ಟು ದಿನ ತೆಗೆದುಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಷ್ಟು ದಿನವೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥದ್ದು. ನಂತರದಲ್ಲಿ ಫಿಸಿಕಲ್ ಅಪಿಯರೆನ್ಸ್ಗೆ ಬೆಂಗಳೂರು ಶಿಫ್ಟ್ ಮಾಡ್ಕೋಬಹುದು ಅಂತೇಳಿ ಬಹುತೇಕವಾಗಿ ದರ್ಶನ್ನ ಇಲ್ಲಿಂದ ಶಿಫ್ಟ್ ಮಾಡುವಂತದ್ದಕ್ಕೆ ಇವತ್ತು SPP ಕಾರಣಗಳನ್ನ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡುವಂತದ್ರ ಜೊತೆಗೆ ಇನ್ನೊಂದೆರಡು ದಿನಗಳಲ್ಲಿ ಜೈಲಾಧಿಕಾರಿಗಳು ಕೂಡ ಅರ್ಜಿನ ಸಲ್ಲಿಸ್ಕೋಬಹುದು. ಇದಕ್ಕೆ ಪ್ರತಿಯಾಗಿ ಇಲ್ಲೇ ಉಳಿಸ್ಕೊಳ್ಳುವಂತದಕ್ಕೆ ದರ್ಶನ್ನ ಪರ ವಕೀಲರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಈಗಾಗ್ಲೇನೆ 5 ದಿನ ಕಳೆದಿದೆ. 5 ದಿನದಲ್ಲಿ ಈಗ ಸಹ ಕೈದಿಗಳ ಜೊತೆಗೆ ದರ್ಶನ್ ಕೂಡ ಇರುವಂತದ್ದು. ದರ್ಶನ್ ಈಗಾಗ್ಲೇನೆ ಅಲ್ಲಿ ಲೈಬ್ರರಿಗೆ ಪುಸ್ತಕ ಕೇಳಿ ಲೈಬ್ರರಿಯಿಂದ ಪುಸ್ತಕವನ್ನ ಪಡ್ಕೊಂಡು ಓದುವಂತದ್ದನ್ನ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಪರಪ್ನಗರದಲ್ಲಿ ಪವಿತ್ರ ಗೌಡ ಕೂಡ ಅವರ ಸಹ ಕೈದಿಗಳ ಜೊತೆಗೆ ಈ ಹಿಂದೆ ಇಲ್ಲೇ ಇದ್ದಿದ್ರಿಂದಾಗಿ ಅವ್ರಿಗೆ ರೊಟೀನ್ ಆಗಿರುತ್ತೆ, ಗೊತ್ತಿರುತ್ತೆ. ಹಾಗಾಗಿ ಅಲ್ಲೇ ಅವ್ರ ಜೊತೆ ಕಾಲ ಕಳೀತಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಒಟ್ಟು ಈಗ ಪರಪ್ನಗರ ಜೈಲಿನಲ್ಲೇ ಇರ್ತಾರ ದರ್ಶನ್, ಇಲ್ಲ ಅಂತಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದೇ ಒಂದು ಎಲ್ರಿಗೆ ಕುತೂಹಲ ಆಗಿರುವಂತದ್ದು. ಅದಕ್ಕೆ ಸದ್ಯಕ್ಕೆ ಇನ್ನೊಂದು 2 ದಿನಗಳ ಕಾದ್ ನೋಡ್ಬೇಕಾಗುತ್ತೆ ತನುಜಾ. ಓಕೆ, ಹಾಗಿದ್ರೆ ದರ್ಶನ್ ಒಬ್ಬರನ್ನೇ ಶಿಫ್ಟ್ ಮಾಡ್ತಾರಾ? ಈ ಎಲ್ಲ 7 ಆರೋಪಿಗಳನ್ನ ಶಿಫ್ಟ್ ಮಾಡೋ ಚಾನ್ಸಸ್ ಇದೆಯಾ, ಹೇಗೆ? ಇಲ್ಲ ತನುಜಾ, ಯಾರ್ಯಾರನ್ನ ಎಲ್ಲೆಲ್ಲಿ ಯಾವಾಗ ಕಳೆದ ಬಾರಿ ಇದ್ ಮಾಡಿದ್ರು ಆ ಒಂದು ಪ್ರಕಾರವಾಗಿನೇ ಶಿಫ್ಟ್ ಮಾಡ್ತಾರೆ. ಕಳೆದ ಬಾರಿ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ರೆ ಜಗ, ಅನುಕುಮಾರ್ ಸೇರಿದಂತೆ ಅನುಕುಮಾರ್ ಕೂಡ ಬೆಂಗಳೂರು ಜೈಲಲ್ಲೇ ಇದ್ರು. ಈಗ ಪವಿತ್ರ ಗೌಡ ಕೂಡ ಬೆಂಗಳೂರು ಜೈಲಿನಲ್ಲೇ ಇದ್ರು. ಆದ್ರೆ ಈ 7 ಜನರಿಗೂ ಯಾವ ರೀತಿಯಲ್ಲಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾರೆ. ಇಲ್ಲ, ಈ 7 ಜನರಲ್ಲಿ ಅಂದ್ರೆ ಪವಿತ್ರ ಗೌಡನ ಹೊರತುಪಡಿಸಿದ್ರೆ ಇನ್ನ 6 ಜನ ಏನಿದ್ದಾರೆ ಅವ್ರನ್ನ ಬೆಂಗಳೂರು ಜೈಲಿನಲ್ಲೇ ಉಳಿಸ್ಕೋಬೇಕಾ? ನಟ ದರ್ಶನ್ ಹೊರತುಪಡಿಸಿದ್ರೆ 5 ಜನ ಪ್ರದೋಷು, ಜಗದೀಶು, ಅನುಕುಮಾರು, ಲಕ್ಷ್ಮಣ್ಣು, ನಾಗರಾಜು ಇವ್ರನ್ನ ಇಲ್ಲೇ ಉಳಿಸ್ಕೊಳ್ಬೇಕಾ ಅಥವಾ ಇವ್ರನ್ನ ಬೇರೆ ಜೈಲಿನಲ್ಲಿ ಶಿಫ್ಟ್ ಮಾಡ್ಬೇಕಾ ಅನ್ನುವಂಥದ್ದನ್ನು ಕೂಡ ಈಗ SPP ಪ್ರಸನ್ನ ಕುಮಾರ್ ಅವರು ಅರ್ಜಿ ಸಲ್ಲಿಕೆ ಮಾಡುವಂತದ್ದು. ಅದ್ರ ಜೊತೆಗೆ ಜೈಲಾಧಿಕಾರಿಗಳ ಒಪಿನಿಯನ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಇವರನ್ನ ಬೇರೆ ಬೇರೆ ಬ್ಯಾರಕ್ಗಳಿಗೆ ಹಾಕ್ಬಹುದಾ ಬೆಂಗಳೂರಿನ ಪರಪ್ನಗರ ಜೈಲಿನಲ್ಲೇ, ಅಥವಾ ಬೇರೆ ಕಡೆ ಪ್ರದೋಷು, ನಾಗರಾಜು, ಲಕ್ಷ್ಮಣ್ಣು ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾಗಿ ಬರುತ್ತಾ ಅನ್ನುವಂಥದ್ದನ್ನು ಕೂಡ ಈಗ ಚಿಂತನೆ ಮಾಡ್ತಿರುವಂತದ್ದು. ಒಟ್ಟು ಎಲ್ಲಾ ಅಭಿಪ್ರಾಯವನ್ನ ಮತ್ತೆ ಎಲ್ಲಾ ವರದಿಯನ್ನ ತೆಗೆದುಕೊಂಡು ಸ್ಟಡಿ ಮಾಡಿ ಕಳೆದ ಬಾರಿಯ ಕೇಸ್ ಫೈಲ್ ಅನ್ನ ಈಗಾಗ್ಲೇನೆ ತರಿಸ್ಕೊಂಡಿದ್ದಾರೆ. ಅದನ್ನ ಸ್ಟಡಿ ಮಾಡಿ ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸಬಹುದು ಅನ್ನುವಂಥದ್ದು. ಇನ್ನು ಎಷ್ಟು ದಿನಗಳಿಗೆ ಟ್ರಯಲ್ ಶುರುವಾಗುವಂತದ್ದಕ್ಕೆ ಇನ್ನು ಎಷ್ಟು ದಿನ ಆಗಬಹುದು ಅನ್ನುವಂಥದ್ದನ್ನ, ಆ ಟ್ರಯಲ್ ಶುರುವಾಗೋಕ್ಕೂ ಮುಂಚೆನೆ ಬರುವಂತ ಏನು ದಿನಾಂಕಗಳಿದಾವೆ, ಡೇಟ್ಗಳಿದಾವೆ, ಆ ಡೇಟ್ಗಳಿಗೆ VC ಮೂಲಕನೇ ಅಪೇರ್ ಆಗುವಂತದ್ದು ಎಲ್ಲಾ ಕಡೆ ವ್ಯವಸ್ಥೆ ಇದೆ. ಆದ್ರೆ ಒಮ್ಮೆ ಚಾರ್ಜ್ ಫ್ರೇಮ್ ಆಗಿ ವಿಚಾರಣೆ ಶುರುವಾದ್ರೆ, ಸಾಕ್ಷ್ಯ ವಿಚಾರಣೆ ಶುರುವಾದ್ರೆ ಆಗ ಫಿಸಿಕಲ್ ಅಪಿಯರೆನ್ಸ್ ಇರ್ಬೇಕಾಗುತ್ತೆ ಆರೋಪಿಗಳು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಜೈಲ್ಗಳಿಂದ ಕರ್ಕೊಂಡ್ ಬರಕ್ ಸಾಧ್ಯನಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಒಟ್ಟು ಈಗ ಚಾರ್ಜಸ್ ಯಾವಾಗ ಫ್ರೇಮ್ ಆಗುತ್ತೆ, ಇಶ್ಯೂಸ್ ಆಗುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಎಲ್ಲವೂ ಕೂಡ ನಡೀತದೆ. ಇವರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ಬೇಕಾ ಅಥವಾ ಇಲ್ಲೇ ಉಳಿಸ್ಕೋಬೇಕಾ? ಇಲ್ಲೇ ಉಳಿಸ್ಕೊಂಡ್ರೆ ಎಲ್ಲರನ್ನು ಒಂದೇ ಬ್ಯಾರಕಲ್ಲಿ ಇಡದ, ಇಲ್ಲ ಬೇರೆ ಬೇರೆ ಬ್ಯಾರಕ್ಗಳಲ್ಲಿ ಇಡುವಂತದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಪರಪ್ನಗರ ಜೈಲಿನಲ್ಲಿ ಹಲವಾರು ಬ್ಯಾರಕ್ಗಳಿದಾವೆ. ಸೊ ಆ ರೀತಿಯ ಒಂದು ಚಿಂತನೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ತನುಜಾ. ಓಕೆ, ಧನ್ಯವಾದಗಳು ಶಿವು ನಿಮ್ಮೆಲ್ಲ ಮಾಹಿತಿಗೆ. ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಗಣೇಶ ತಯಾರಕರು ಭರ್ಜರಿಯಾಗಿ ಗಣೇಶ